ನೇಮರಾಜ್ ನಾಯ್ಕ್, ನೇಮರಾಜ್ ಏನು ಅವರಿಗೆ ಕಿವಿ ಕೇಳುದಿಲ್ವೋ ಅಲ್ಲ, ನಿಂಗೆ ಸರಿ ಬಾಯಿ ಬರುದಿಲ್ಲ, ಹತ್ತಿರೋಗಿ ಯಾಕೆ ಮಾತಾಡ್ತೀರಪ್ಪ? ಸನ್ಮಾನ್ಯ ಅಧ್ಯಕ್ಷರೇ, ಇದು ವಿಷಯಾಂತರ ಆಗೋದು ಬೇಡ. ಮಾನ್ಯ ಗೌರವಾನ್ವಿತ ಸಚಿವರು ಮಹಿಳೆ ಶೆಲ್ಟರ್ಗೆ ಹೋಗೋದು ಬೇಡ. ನಾನು ರೂಲ್ಸ್ ಬುಕ್ ಅನ್ನು ನೋಡಿದೆ. ಅಲ್ಲಲ್ಲ, ಅದು ಹೋಗೋದು ಬೇಡ, ಕಡ್ತಕ್ಕೆ ಹೋಗಿದೆಯಲ್ಲ ಈಗ, ತೆಗಿಸ್ಬಿಡಿ. ಅದು ರೂಲ್ಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ. ಅದು ಮಹಿಳೆ ಪುರುಷ ಅನ್ನೋದು ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಇಲ್ಲ. ಅದನ್ನ ಮಂತ್ರಿ ಅಂತ ಇದ್ದಾರೆ, ಅವರು ಈಕ್ವಲ್, ಪುರುಷರ ಮಂತ್ರಿ ಏನಿದ್ದಾರೆ ಅಷ್ಟೇ ಈಕ್ವಲ್ ಸ್ಟೇಟಸ್. ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಬೇಕಾದ ಸ್ಟೇಟಸ್ ಇದೆ, ಕಾನೂನಲ್ಲಿ ಎಲ್ಲೂ ಇಲ್ಲ. ಅವರು ನಮ್ಮ ಪ್ರಶ್ನೆ ನಮ್ದು ಸಿಂಪಲ್ ಇತ್ತು. ನಾವು ಡಿ ಕೆ ಶಿವಕುಮಾರ್ ಅವರದ್ದು ಪಾರ್ಲಿಮೆಂಟ್ ಅಲ್ಲಿ ಅದೆಲ್ಲ ನಮ್ಗೆ ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ಯಾರಾದ್ರೂ ಹಿಂಗೆ ಕಾಂಗ್ರೆಸ್ಗೆ ಏನಾನ ಉತ್ತರ ಹೇಳಿದ್ರೆ, ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸದಸ್ಯರು ಅಲ್ಲಿ ಡೆಲ್ಲಿಯಲ್ಲಿ ಉತ್ತರ ಹೇಳಿದ್ರೆ ಅವ್ರು ಕೇಳಕ್ ರೈಟ್ಸ್ ಇದ್ದೇ ಇರ್ತದೆ. ಅಲ್ಲಿ ಅವ್ರ ಪ್ರಶ್ನೆ ಮಾಡ್ಕೊಳ್ಳಿ, ನಂದೇನು ಸಮಸ್ಯೆ ಇಲ್ಲ. ನಾವು ಇಲ್ಲಿ ಸದನದಲ್ಲಿ ಆಗಿರೋದು ಕೇಳಿರೋದು, ಆಚೆದ ಯಾವುದೂ ಇಲ್ಲ, ನರೇಗಾನೂ ಇಲ್ಲ, ಯಾವ ಏಗಾನೂ ಇಲ್ಲ ನಮ್ಮ ಹತ್ರ. ನಮ್ದು ಸದನದಲ್ಲಿ ಆಗಿರುವಂತ ಪ್ರಶ್ನೆಗೆ ನಾವು ಕೇಳಿದ್ವಿ. ಸಿಂಪಲ್ ಪ್ರಶ್ನೆ, ಸಿಂಪಲ್ ಆನ್ಸರ್, ಮುಗ್ದೋಗಿತ್ತು. ಅದಕ್ಕೆ ಏನೇನೋ ಆಗಿದೆ. ಅದಕ್ಕೆ ದಯವಿಟ್ಟು ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರುವಂಥದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗ್ಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ, ಸದನ ನಾವು ವಾಕೌಟ್ ಮಾಡ್ತಾ ಇರೋದು ಅಧ್ಯಕ್ಷ. ಅವರು ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟೇ. ಬೇಕಾಗಿತ್ತು ಅವರಿಗೆ ಅಷ್ಟೇ. ಈಗ ಪ್ರಶ್ನೋತ್ತರ, ಮಂತ್ರಿಗಳು ಮತ್ತು ಸದಸ್ಯರೆಲ್ಲ ರೆಡಿಯಾಗಿ ಬೇಗ ಬನ್ನಿ. ಅವರೆಲ್ಲ ಹೋಲ್ತಾರೆ ಸರ್, ಬೇಗ ಬರ್ಬೇಕಿಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.